ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ, ಈ ಒಂದು ಪ್ರೀತಿ ಬಗ್ಗೆ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ನಿಮಗೇನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದು. ಅಂದರೆ ನೋ ಕಾಂಟ್ಯಾಕ್ಟಲ್ಲಿರುವಂಥವರಿಗೆ, ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇರ್ತೀರಾ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಏನಾದರೂ ಒಂದು ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ, ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿರ್ತೀರಾ, ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ, ಬಾಯ್ಸ್ ಆರ್ ಗರ್ಲ್ ಎನಿಥಿಂಗ್, ಯಾರು ಬೇಕಿದ್ರೂ ನೋಡಬಹುದು. ಓಕೆನಾ? ಈವನ್ ಕೆಲವೊಬ್ರು ಕೇಳ್ತಾರೆ ಇದು ಫ್ರೆಂಡ್ಸ್ಗಳಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತಾ ಅಂತೇಳಿ. ಎಸ್, ಇದು ಫ್ರೆಂಡ್ಸ್ ಕೂಡ ನೋಡ್ಬೋದು. ಫ್ರೆಂಡ್ಸ್ ಯಾರಿಗಾದರೂ ಪ್ರಾಬ್ಲಮ್ಸ್, ನಿಮ್ಮಿಬ್ರು ಫ್ರೆಂಡ್ಶಿಪ್ ಮಧ್ಯೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಈ ರೀಡಿಂಗ್ ನೋಡ್ಲಿಕ್ಕೂ ಮುಂಚೆನೆ ನಾನು ಹೇಳಿರ್ತೀನಲ್ವಾ, ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತೀರಾ ಆ ಒಂದು ವ್ಯಕ್ತಿ ಹೆಸರನ್ನ ಅಥವಾ ಆ ವ್ಯಕ್ತಿನ ನೀವು ನೆನ್ಪು ಮಾಡ್ಕೊಂಡಿರ್ತೀರಾ ಅಲ್ವಾ. ಸೊ ಹಾಗಾಗಿ ಆ ಒಂದು ವ್ಯಕ್ತಿಗೆ ನಿಮಗೆ ರೆಸೊನೇಟ್ ಆಗುವಂಥದ್ದು ಆಗಿರುತ್ತೆ. ಓಕೆ, ಸೊ ಯಾರು ಬೇಕಿದ್ರು ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ಫಸ್ಟಿಗೆ ಟ್ಯಾರೋ ಮುಖಾಂತರ ಇಲ್ಲಿ ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅಂತ ಹೇಳಿ. ಓಕೆ, ಓಕೆ, ಇಲ್ಲಿ ಕೆಲವೊಬ್ಬರದ್ದು ಒನ್ ಸೈಡ್ ಲವ್ ಆಗಿದೆ. ಓಕೆ, ನೀವು ಮಾತ್ರ ಇಲ್ಲಿ ನಿಮ್ಮ ಪರ್ಸನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ, ನೀವಿಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅಥವಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಇಗ್ನೋರ್ ಕಾಣಿಸ್ತಾ ಇದೆ. ಇಲ್ಲಿ ಇಗ್ನೋರ್ ಮಾಡ್ತಿದ್ದಾರೆ ಒಬ್ಬರು, ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಿರೋವಂಥದ್ದು, ನೀವು ಮಾತಾಡ್ಸಿದ್ರೆ ಇಗ್ನೋರ್ ಮಾಡುವಂಥದ್ದು, ಅವರಾಗೆ ನಿಮ್ಮಿಂದ ಸಪ್ರೇಟ್ ಆಗ್ತಾ ಇರೋವಂಥದ್ದು, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ, ಮುಂದೆ ಏನು ಮಾಡಬೇಕು ಅಂತ ದಾರಿ ತೋಚ್ತಾ ಇಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ನಿಮಗೊಂದು ಹೋಪ್ ಇದೆ, ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ಒಂದು ಆಗತ್ತೆ ಅನ್ನೋವಂಥದ್ದು. ಇದರ ಒಂದು ಏನು ಹೇಳ್ಬೋದು, ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗ್ತಾರೆ. ಅದು ನಿಮಗೊಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಲಾಸ್ಟ್ ಫೈನಲ್ ಒಂದು ಡಿಸಿಷನ್ ತಗೊಳ್ಬೇಕು, ನಿರ್ಧಾರ ಮಾಡಬೇಕು ಅಂತ ಇದ್ದೀರಾ. ಓಕೆ, ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಅವರ ಫೋಟೋನ ನೋಡಿ ಅಥವಾ ಅವ್ರ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವರ ಹೆಸರನ್ನು ಈ ಒಂದು ಫ್ಲೇಮ್ ನೋಡ್ತಾ 3 ಬಾರಿ ಹೇಳಿ. ಓಕೆ, ಶಕ್ತಿ ಜಗನ್ಮಾತೆ.
ಓಕೆ, ಇಲ್ಲಿ ತುಂಬ ಜನ ಸಪ್ರೇಟ್ ಅಲ್ಲಿದ್ದೀರ, ತುಂಬ ಸಪ್ರೇಟ್ ಮೂಡಲ್ಲಿದ್ದೀರ. ಓಕೆ, ನೀವೊಂದು ಕಡೆ ಅವರೊಂದು ಕಡೆ. ಇಲ್ಲಿ ತುಂಬ ಬೇರ್ಪಡಿಸುವಂಥದ್ದು ಕಾಣಿಸ್ತಾ ಇದೆ. ತುಂಬ ಜನ ಇಲ್ಲಿ ಬೇರ್ಪಡಿಸ್ತಾ ಇದ್ದಾರೆ. ನಿಮ್ಮಿಬ್ರನ್ನ ಒಂದಾಗಲಿಕ್ಕೆ ಬಿಡ್ತಾ ಇಲ್ಲ. ನೀವಿಬ್ರು ತುಂಬ ಟ್ರೈ ಮಾಡ್ತಿದ್ದೀರಾ, ಬಟ್ ನಿಮ್ಮಿಂದ ಸಪ್ರೇಟ್ ಮಾಡಬೇಕಂತ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಓಕೆ, ಈ ಒಂದು ಪ್ರೀತಿಯಲ್ಲಿ ಅವ್ರ ಮುಂದೆ ಏನು ಮಾಡಬೇಕಂತ ಇದ್ದಾರೆ. ಓಕೆ, 1 ಮಂತಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಅವ್ರ ಮನಸ್ಸಲ್ಲಿ ತುಂಬಾ ನಿಮ್ಮನ್ನು ಅವರು ಏನು ಹೇಳ್ಬೋದು. ಓಕೆ, ಅವ್ರ ಮನಸ್ಸಲ್ಲಿ ತುಂಬಾ ಆಲೋಚನೆಗಳು ಬರ್ತಾ ಇದೆ. 1 ಮಂತಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಸಡನ್ನಾಗಿ ನಿಮ್ಮ ಜೊತೆ ಮಾತಾಡಬೇಕು. ತುಂಬ ಹಂಬಲಿಸ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಈ ಪ್ರೀತಿಯಲ್ಲಿ ಒಂದು ಫೈನಲ್ ನಿರ್ಧಾರ ತಗೊಳ್ಬೇಕು. ತುಂಬ ದಿನಗಳಾಯಿತು ಈ ಒಂದು ಸಪ್ರೇಟ್, ನಿಮ್ಮಿಂದ ದೂರ ಆಗಿ ಸಪ್ರೇಷನಲ್ಲಿದ್ದು. ಸೊ ಫೈನಲ್ ಅವರ ಒಂದು ಥಾಟ್ಸ್ ಏನು ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಒಂದು ನಿರ್ಧಾರನ ತಗೊಳ್ಬೇಕು. ಓಕೆ, ಇಲ್ಲಿ ನೀವು ಅವ್ರನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ನಿಮ್ಮಿಂದ ಎಷ್ಟೇ ಸಪ್ರೇಟ್ ಆಗಬೇಕು, ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ನೀವು ಅವ್ರನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಿಮ್ಮ ಪ್ರೀತಿ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಆ ಒಂದು ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅವರು ಕೂಡ ನಿಮ್ಮಿಂದ ದೂರ ಆಗಬೇಕು ಅನ್ನೋವಂಥದ್ದು. ಓಕೆ, ದೂರ ಆಗಬೇಕು ಅನ್ನೋವಂಥದ್ದನ್ನು ಅವರು ಆ ಒಂದು ಥಾಟ್ಸನ್ನು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಂದ ದೂರ ಆಗಬೇಕು ಅಂತ ತುಂಬ ಸಲ ಅವರು ಪ್ರಯತ್ನ ಪಟ್ಟಿದ್ದಾರೆ, ಟ್ರೈ ಮಾಡಿದ್ದಾರೆ, ಬಟ್ ಇಲ್ಲಿ ಆಗ್ತಾ ಇಲ್ಲ. ಫೈನಲ್ ಆಗಿ ನಿಮ್ಮ ದಾರಿಗೆ ಅವರು ಬರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಷ್ಟು ದಿನ ತುಂಬಾ ಅವ್ರ ಮನಸ್ಸು ಚಂಚಲ ಆಗಿತ್ತು. ತುಂಬ ಆಲೋಚನೆಗಳು, ತುಂಬ ಥಾಟ್ಸ್ಗಳು ಬರ್ತಾ ಇತ್ತು. ಇಲ್ಲಿ ತುಂಬ ಇಗ್ನೋರೆನ್ಸ್. ನಿಮಗೆ ಗೊತ್ತಿಲ್ಲದೇನೆ ಅವ್ರು ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅವರು. ಸೊ ಇಲ್ಲಿ ನಿಮ್ಮ ಬಗ್ಗೆ ಏನು ಹೇಳ್ಬೋದು, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮನ್ನು ಅಬ್ಸರ್ವ್ ಮಾಡುವಂಥದ್ದು, ಅಥವಾ ಅವರ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಬಟ್ ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ಅವರದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡ್ತಿದ್ದಾರೆ, ಬಟ್ ಇಗ್ನೋರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಅವರು ಮಾತಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ಸೀಕ್ರೆಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆ, ಅವ್ರು ನಿಮ್ಮನ್ನು ತುಂಬಾ ಇಮ್ಯಾಜ್ ಮಾಡ್ಕೊಳ್ತಿದ್ದಾರೆ. ಅವರ ಒಂದು ಏನು ಹೇಳ್ಬೋದು, ಯೋಚನೆಯಲ್ಲಿ ನೀವು ತುಂಬ ಇಮ್ಯಾಜಿನೇಷನ್ ಆಗ್ತಾ ಇದೆ. ಈ ಒಂದು ಪ್ರೀತಿ ಏನಾಗಬಹುದು, ನೀವೇನು ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಈ ಒಂದು ಪ್ರೀತಿಯಲ್ಲಿ ಏನು ಥಿಂಕ್ ಮಾಡ್ತಿದ್ದೀರಾ, ಏನು ಮಾಡಬೇಕು ಅಂತ ಇದ್ದೀರಾ, ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನು, ಎಲ್ಲ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಕೆಲವೊಬ್ಬರಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ. ಕ್ಯಾಸ್ಟ್ ಸಪ್ರೇಟ್ ಇದೆ. ಸೊ ಆ ಒಂದು ವಿಷಯದಲ್ಲಿ ಅವರು ಭಯ ಪಡ್ತಾ ಇದ್ದಾರೆ. ಮನೆಯಲ್ಲಿ ಹೇಳೋದಿಕ್ಕಾಗಿರ್ಬೋದು, ಅಥವಾ ಈ ಒಂದು ರಿಲೇಶನ್ಶಿಪ್ನ ನಾವು ಬೇರೆಯವ್ರ ಹತ್ರ ಹೇಳೋದ್ರಿಂದ ಕ್ಯಾಸ್ಟ್ ಇಶ್ಯೂಸಿಂದನೇ ಸಪ್ರೇಟ್ ಮಾಡಬಹುದು. ಹಾಗಾಗಿ ಪ್ರೀತಿನ ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ, ಹೊರಗಡೆ ಎಲ್ಲೂ ಗೊತ್ತಾಗೋದು ಬೇಡ ಅಂತ ಹೇಳಿ. ಬಟ್ ಲಾಸ್ಟ್
ಮೂಮೆಂಟಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಈ ಒಂದು ಪ್ರೀತಿ ಗೊತ್ತಾಗುವಂಥದ್ದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾಗುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮ್ಮ ಪ್ರೀತಿಗೆ ಒಂದು ಸಪೋರ್ಟ್ ಅನ್ನೋದು ಸಿಗುವಂಥದ್ದು ನನಗಿಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆ, ನಿಮ್ಮ ಪ್ರೀತಿಗೆ ಇಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ನೀವು ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ಪ್ರೀತಿಗೆ ಸಪೋರ್ಟ್ ಸಿಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಎ ಲೆಟರ್ ಪ್ರೆಸೆನ್ಸ್ ಇದೆ, ಡಿ ಲೆಟರ್ ಪ್ರೆಸೆನ್ಸ್ ಇದೆ, ಎಸ್ ಲೆಟರ್, ಕೆ, ಎಂ, ಹೆಚ್, ಜಿ, ವಿ, ಪಿ, ಎನ್, ವಿ. ಓಕೆ, ಈ ಒಂದು ಲೆಟರ್ಗಳ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಅವರು ಮಾನಸಿಕವಾಗಿ ತುಂಬ ಕುಗ್ಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ, ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಅಥವಾ ಈ ಪ್ರೀತಿ ಬಗ್ಗೆನೇ ಯೋಚನೆ ಮಾಡ್ತಾ ಅವರು ಮಾನಸಿಕ ಸ್ಥಿತಿ ತುಂಬಾ ಕುಗ್ಗೋಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರಸ್ಟ್ ಅನ್ನೋದು ಡೆಫಿನೆಟ್ಲಿ ಇದೆ. ಇಲ್ಲಿ ಏನೇ ನೀವಿಬ್ರು ಸಪ್ರೇಟ್ ಆಗಿರ್ಬೋದು, ನಿಮ್ಮಿಂದ ಅವರು ಸಪ್ರೇಟ್ ಆಗಿರ್ಬೋದು, ನೀವಿಬ್ರು ಬ್ರೇಕಪ್ ಆಗಿರ್ಬೋದು, ಬಟ್ ಈ ಪ್ರೀತಿ ಮೇಲೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆನ ಇಟ್ಕೊಂಡಿದ್ದಾರೆ ಅವರು. ಓಕೆ, ಸೊ ಏನೇ ಆದರೂ ಈ ಪರ್ಸನ್ ನನ್ನನ್ನು ಕೈ ಬಿಡಲ್ಲ ಅನ್ನೋದು ಅವರಿಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಏನು ಹೇಳ್ಬೋದು, ಹೋಪ್ ಇದೆ ಅಂತ ಹೇಳ್ಬೋದು. ಈ ಒಂದು ಪ್ರೀತಿ ಒಂದು ಎಮೋಷ್ನಲ್ ಪ್ರೀತಿ ಅಂತಲೇ ಹೇಳ್ಬೋದು. ತುಂಬಾನೇ ಎಮೋಷ್ನಲ್ ಕಾಣಿಸ್ತಾ ಇದೆ ನನಗಿಲ್ಲಿ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು, ಈ ಒಂದು ಪ್ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ಅವ್ರ ಥಾಟ್ಸಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ರು ಫಿಸಿಕಲಿ ಆಗಿನೂ ಮೂವ್ ಆಗಿದ್ದೀರಾ. ಸೊ ಇಲ್ಲಿ ಕೆಲವೊಬ್ರು ಫಿಸಿಕಲ್ ಆಗಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರೋವಂಥದ್ದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಫಿಸಿಕಲ್ ಆಗಿ ನಿಮ್ಮನ್ನು ಬಳಸ್ಕೊಂಡಿದ್ದಾರೆ, ಈಗ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ನಿಮಗೀಗ ಅನ್ನಿಸ್ತಾ ಇದೆ ಫಿಸಿಕಲ್ ಆಗಿ ನಾನು ಮೂವ್ ಆಗಬಾರ್ದಾಗಿತ್ತು ಅವ್ರ ಜೊತೆಗೆ. ನಿಮಗಿಲ್ಲಿ ಪಶ್ಚಾತ್ತಾಪ ಆಗ್ತಿದೆ, ಯಾಕೆ ಆ ಥರ ಆಯಿತು ಅನ್ನೋವಂಥದ್ದು. ಬಟ್ ಇಲ್ಲಿ ಏನೋ ಒಂದು ಚೀಟಿಂಗ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಫಿಸಿಕಲಿ ಆಗಿ ನಿಮ್ಮನ್ನು ಯಾರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಅವರು ನಿಮಗೆ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತಿದ್ರೆ ನೋ, ಇಲ್ಲಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರೋವಂಥದ್ದು ಕಾಣಿಸ್ತಾ ಇಲ್ಲ. ಓಕೆ, ಸೊ ನೀವು ಆ ವಿಷಯವಾಗಿಯೇ ತುಂಬ ಮಾನಸಿಕವಾಗಿ ಕುಗ್ಗಿದ್ದೀರಾ ಅಂತಲೂ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ನನಗೆ. ಓಕೆ, ಓಕೆ, ಲೈಫಲ್ಲಿ ಎಲ್ಲ ವಿಷಯಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ. ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಈ ಒಂದು ಪರ್ಸನ್ಗೋಸ್ಕರ. ಸೊ ಫೈನಲಿ ಆ ವೇಟಿಂಗ್ ಅನ್ನೋದು ಮುಗಿಯೋವಂಥದ್ದು ಬರ್ತಾ ಇದೆ. ಒಂದು ಹ್ಯಾಪಿ ಮೂಮೆಂಟ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ, ಓ ಮೈ ಗಾಡ್, ಹ್ಯಾಪಿ ಮೂಮೆಂಟ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋವಂಥದ್ದು ಇಲ್ಲಿ ಎನರ್ಜಿ ನನಗೆ ಸಿಗ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಅವರು ಒಂದು ನಿಮಗೊಂದು ಕಮಿಟ್ಮೆಂಟ್ ಕೊಡೋವಂಥದ್ದು, ನೀವು ಕೇಳೋವಂಥ ಅಂದರೆ ನೀವೇನು ಈ ಪ್ರೀತಿ ಬಗ್ಗೆ ಏನು ನಿಮಗೆ ನಿರೀಕ್ಷೆಗಳಿದೆ ಆ ಎಲ್ಲದನ್ನು ನಿಮಗೆ ಕಮಿಟ್ಮೆಂಟ್ ಕೊಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎಷ್ಟು ದಿನ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ 1 year and 2 yearsಯಿಂದ ಬ್ರೇಕಪ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಪರ್ಸನಿಗೋಸ್ಕರ. ಓಕೆ, ಆ ಪರ್ಸನ್ ಡೆಫಿನೆಟ್ಲಿ ಬರ್ತಾರೆ ಅನ್ನೋ ಒಂದು ಹೋಪಲ್ಲಿ ಇಟ್ಕೊಂಡಿದ್ದೀರಾ. ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಪರ್ಸನ್ ನಿಮ್ಮನ್ನ ಬಿಟ್ಟು ಆಲ್ರೆಡಿ ಅವ್ರು ಬೇರೆ ಒಂದು ಮ್ಯಾರೇಜ್ನ ಆಗಿದ್ದಾರೆ, ಮದುವೆ ಮಾಡ್ಕೊಂಡಿದ್ದಾರೆ, ಅಥವಾ ಮದುವೆ ಆಗಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ, ಅಥವಾ ಮದುವೆ ಆಗಬೇಕು ಅಂತೇಳಿ ಅವರಿಗೆ ಆಲ್ರೆಡಿ ಏನು ಹೇಳ್ಬೋದು ಹುಡುಗ ಅಥವಾ ಹುಡುಗಿನ ನೋಡಿದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಬಟ್ ಸ್ಟಿಲ್ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡ್ತಾ ಇದ್ದೀನಿ, ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ,
ಇದಕ್ಕೆ ಏಂಜಲ್ಸಿಂದ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ, ಏನು ಹೇಳ್ತಿದ್ದಾರೆ, ಏನು ಗೈಡ್ ಮಾಡ್ತಿದ್ದಾರೆ ಅಂತೇಳಿ ಚೆಕ್ ಮಾಡೋಣ. ಇಲ್ಲಿ ಎಲ್ಲೋ ನಿಮಗೆ ನಿಮ್ಮ ಒಂದು ಪ್ರೀತಿ ವಿಷಯದಲ್ಲಿ ಗುಡ್ ನ್ಯೂಸ್ ಸಿಗುವಂಥದ್ದು ಆದಷ್ಟು ಬೇಗ 1 ಮಂತಲ್ಲಿ, ಕೆಲವೊಬ್ಬರಿಗೆ 1 ವೀಕಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಸೊ ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳಿದರೆ ಡೆಫಿನೆಟ್ಲಿ ಆ ಒಂದು ಪ್ರಾಬ್ಲಮ್ಸಿಗೆ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ಎನರ್ಜಿ ಕೂಡ ಬಂದಿದೆ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗುವಂಥ ದಿನಗಳು ಹತ್ರ ಬಂದಿದೆ ಅಂತ ಹೇಳಿ. ಸೊ ಹಾಗಾಗಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಅನ್ನೋವಂಥದ್ದು, ಅಂದರೆ ಈ ಒಂದು ರಿಲೇಶನ್ಶಿಪ್ ವಿಷಯದಲ್ಲಿ ಏನಾದರೂ ಒಂದು ಮಿರಾಕಲ್ ಅನ್ನುವಂಥದ್ದು ನಡೆಯುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಈ ರಿಲೇಶನ್ಶಿಪ್ ಏನಾಗ್ಬಿಡುತ್ತೆ ಅಂತ ತುಂಬ ಸ್ಟ್ರೆಸ್ ತಗೊಂಡಿದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಮಾನಸಿಕವಾಗಿ ತಗೊಂಡಿದ್ದೀರಾ ಈ ಒಂದು ರಿಲೇಶನ್ಶಿಪ್ನ ಏನಾಗ್ಬಿಡುತ್ತೆ ಅಂತ ಹೇಳಿ. ಡೋಂಟ್ ವರಿ. ಓಕೆ, ನಿಮಗೆ ಇಲ್ಲಿ ಏನಾಗ್ತಿದೆ, ನಿಮ್ಮ ಒಂದು ಪ್ರೀತಿ ವಿಷಯದಲ್ಲಿ ಏನಾಗ್ತಿದೆ ಅನ್ನೋವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಅಷ್ಟು ನೀವು ಟೆನ್ಷನ್ನ ತಗೊಂಡಿದ್ದೀರಾ, ಅಷ್ಟು ನೀವು ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ. ನಾನಿಲ್ಲಿ ಹೇಳೋದು ಏನಂತ ಹೇಳಿದ್ರೆ, ನಾನು ಹೇಳೋದಕ್ಕಿಂತ ಇಲ್ಲಿ ಏಂಜಲ್ಸ್ ಮೆಸೇಜ್ ಕೂಡ, ಗೈಡೆನ್ಸ್ ಕೂಡ ಅದೇ ಥರ ಬಂದಿದೆ, ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತೇಳಿ. ಓಕೆ, ಸೊ ನೀವು ಎಷ್ಟು ಕಾಮ್ ಆಗಿ, ಎಷ್ಟು ನೀವು ಮೆಡಿಟೇಟ್ ಮಾಡ್ತೀರಾ, ನಿಮ್ಮ ಪ್ರಾಬ್ಲಮ್ಸಿಗೆ ಅಷ್ಟೇ ಏನು ಹೇಳ್ಬೋದು, ಆನ್ಸರ್ಸ್ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ನೋಡಿ, ಹ್ಯಾಪಿ ಬಿಗ್ ಚೇಂಜಸ್. ಡೆಫಿನೆಟ್ಲಿ ಆಸ್ಕ್ ಯುವರ್ ಏಂಜಲ್ಸ್, ಯು ಆರ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಮೆಸೇಜ್ಗಳು ಬರ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಂದು ಬಿಗ್ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಡೋಂಟ್ ವರಿ, ತುಂಬ ಮನಸ್ಸಿಗೆ ಹಚ್ಕೊಬೇಡಿ. ಒಂದು ರಿಲೇಶನ್ಶಿಪ್ ಏನೋ ಆಯಿತು, ಸಪ್ರೇಟ್ ಆಯಿತು, ಅಥವಾ ಸಪ್ರೇಟಲ್ಲಿ ಇದ್ದೀವಿ ಅಂತ ಹೇಳಿ ಮನಸ್ಸಿಗೆ ಹಚ್ಕೊಬೇಡಿ. ಅಥವಾ ಆಲ್ರೆಡಿ ಸಪ್ರೇಟ್ ಆಗಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಡೋಂಟ್ ವರಿ, ನಿಮ್ಮ ಒಂದು ಲೈಫಲ್ಲೂ ಒಂದು ಹ್ಯಾಪಿ ಮೂಮೆಂಟ್ಸ್, ನಿಮ್ಮ ಒಂದು ಲೈಫಲ್ಲಿ ಸಕ್ಸಸ್ ಆಗುವಂಥದ್ದು ದಿನಗಳು ಇದೆ. ಓಕೆನಾ, ಆಸ್ಕ್ ಯುವರ್ ಏಂಜಲ್ಸ್. ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಏಂಜಲ್ಸ್ ಹತ್ರ, ನೀವು ಯಾವ ದೇವರನ್ನ ನಂಬಿದ್ದೀರಾ ಆ ದೇವ್ರ ಹತ್ರ ನೀವು ಹೇಳ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಎಲ್ಲ ಒಳ್ಳೇದಾಗುವಂಥ ದಿನಗಳು ಹತ್ರ ಬರುತ್ತೆ. ಓಕೆ, ನೀವು ಆದಷ್ಟು ಮೆಡಿಟೇಷನ್ ಮಾಡಿ. ಓಕೆನಾ, ನೀವು ಅದನ್ನೆಲ್ಲದನ್ನು ನಿಮ್ಮ ಲೈಫಲ್ಲಿ ಬರುವಂಥ ನೋಡಿ ಹ್ಯಾಪಿ ಬಿಗ್ ಚೇಂಜಸ್ ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಯು ಆರ್ ರೆಡಿ. ನೀವು ರೆಡಿಯಾಗಿರಿ. ನೀವು ಇದೇ ಥರ ಟೆನ್ಷನ್ ಮಾಡಿಕೊಂಡು ಅಥವಾ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ರೆ ಡೆಫಿನೆಟ್ಲಿ ಆ ಬಂದಿರೋಂಥ ಹ್ಯಾಪಿ ಮೂಮೆಂಟ್ಸ್ನ ಎಂಜಾಯ್ ಮಾಡ್ಲಿಕ್ಕಾಗಲ್ಲ. ಓಕೆ, ಸೊ ಆದಷ್ಟು ಕಾಮ್ ಆಗಿ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.